ಸಚಿವರ ನಿರಂತರ ಸಂಧಾನ ಸಭೆಗಳು ವಿಫಲ ಆದ ಬಳಿಕ ಕಬ್ಬು ಬೆಳೆಗಾರರ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದ್ದಂತೆ ಸರ್ಕಾರ ಈಗ ಅಲರ್ಟ್ ಆಗಿದೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತುರ್ತು ಸಭೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. 8 ದಿನಗಳ ಹೋರಾಟದ ಬಳಿಕ ಕೊನೆಗೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ತುರ್ತು ಸಭೆ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸಿಎಂ. ಎಂಟು ದಿನಗಳ ಹೋರಾಟದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಇವತ್ತು ಸಿಎಂ ಸಿದ್ದರಾಮಯ್ಯನವರು ತುರ್ತು ಸಭೆ ಕರೆದಿದ್ದಾರೆ. ಅದು ಕೂಡ ಮೊದಲು ಶುಗರ್ ಫ್ಯಾಕ್ಟರಿ ಮಾಲೀಕರ ಜೊತೆಗೆ ಚರ್ಚೆಯಾಗುತ್ತಂತೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತ ಮುಖಂಡರ ಜೊತೆ ಇವತ್ತು ಸಭೆ ಮಾಡ್ತಾರೆ ಸಿಎಂ. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಮೊದಲು ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಭೆ. ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಅಂದ್ರೆ ಯಾರಿದ್ದಾರೆ ಹೇಳಿ? ಅತಿ ಹೆಚ್ಚಿನ ಮಾಲೀಕರು ಒನ್ಸ್ ಅಗೇನ್ ಅದೇ ಸಚಿವರುಗಳದ್ದೇ ಆಗಿದೆ. ಅವ್ರಿವ್ರು ಯಾಕೆ? ಶಿವಾನಂದ ಪಾಟೀಲ್ ಸಕ್ಕರೆ ಮಿನಿಸ್ಟರ್, ಅವ್ರದ್ದು ಕೂಡ ಫ್ಯಾಕ್ಟರಿ ಇದೆ. ಹಾಗಾಗಿ ಅವರನ್ನ ಎಲ್ಲ ಸೇರಿಸಿ ಚರ್ಚೆ ಮಾಡ್ತಾರಂತೆ. ಮಾಲೀಕರಿಂದ ಆಗತ್ತಾ ರೈತರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಅನ್ನೋದ್ರ ಬಗ್ಗೆ ಮಾಲೀಕರ ವರ್ಷನ್ ಅನ್ನ ಪಡೆದುಕೊಂಡು ನಂತರ ರೈತರ ಜೊತೆ ಸಭೆ ಮಾಡುವಂತಹ ನಿರ್ಧಾರ ಇದೆ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆದಂತಹ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ವೀರೇಶ್, ಸತತವಾಗಿ 9 ದಿನ ಕಬ್ಬು ಬೆಳೆಗಾರರ ಹೋರಾಟ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಸಚಿವರ ಸಂಧಾನ ಸಭೆಗಳು ವಿಫಲ ಆಗಿದೆ. ಇವತ್ತು ನಡೆಯುವಂತಹ ಸಭೆಯಲ್ಲಿ ಏನಾದರೂ ನಿರೀಕ್ಷೆ ಮಾಡಬಹುದಾ? ರೈತರ ಮನವೊಲಿಕೆಗೆ ನಿರ್ಧಾರಗಳು ಅಥವಾ ಅಂಥದ್ದೊಂದು ನಿರ್ಧಾರ ರಾಜ್ಯ ಸರ್ಕಾರದಿಂದ ಪ್ರಕಟ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆಯಾ? ಶ್ರುತಿ, ಕಬ್ಬು ಬೆಳೆಗಾರರ ಹೋರಾಟ 2ನೇ ವಾರಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಕಬ್ಬು ಹೋರಾಟಗಾರರ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸರ್ಕಾರನೂ ಸಹ ಮತ್ತು ಸಚಿವರುಗಳು ಸಹ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸುವುದರಲ್ಲಿ ವಿಫಲವಾಗಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ನಿನ್ನೆನೂ ಸಹ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾದಂಥ ಚರ್ಚೆ ಆಗಿರುವಂಥದ್ದು. ಕಬ್ಬು ಬೆಳೆಗಾರರು ಒಂದು ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು ಏನಂತಂದರೆ ಪ್ರತಿ ಟನ್ನಿಗೆ 3,500 ರೂಪಾಯಿ ಬೆಲೆಯನ್ನು ಕೊಡಬೇಕು ಮತ್ತು ತೂಕ ಮತ್ತು ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲಿ ರೈತರಿಗೆ ಆಗ್ತಿರ್ತಕ್ಕಂಥ ಮೋಸ ಮತ್ತು ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನೋ ಒಂದು ಹೋರಾಟಕ್ಕೆ ಇಳಿದಿರುವಂಥದ್ದು. ಈ ಕುರಿತಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಹತ್ವದಾದಂಥ ಸಭೆಯನ್ನು ಕರೆದಿರುವಂಥದ್ದು. 80ಕ್ಕೂ ಹೆಚ್ಚು ಕಾರ್ಖಾನೆ ಮಾಲೀಕರೇನಿದ್ದಾರೆ ಇವರನ್ನೆಲ್ಲರೂ ಸಹ ಬೆಳಗ್ಗೆ 11 ಗಂಟೆಗೆ ವಿಧಾನಸಭೆಯಲ್ಲಿ ಸಭೆಗೆ ಕರೆದಿರುವಂಥದ್ದು. ಈ ಸಭೆಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆಗೆ ಕಬ್ಬು ದರ ನಿಗದಿ ಮತ್ತು ರೈತರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯಗಳ ಕುರಿತಂತೆ ಚರ್ಚೆ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಆದರೆ ಕಬ್ಬು ಕಾರ್ಖಾನೆಗಳು ಇರುವಂಥದ್ದು ಬಹುತೇಕ ರಾಜಕಾರಣಿಗಳದ್ದು. ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಈ ಭಾಗದಲ್ಲೇ ಸಾಕಷ್ಟು ರಾಜಕಾರಣಿಗಳ ಕಬ್ಬು ಕಾರ್ಖಾನೆಗಳು ಇರುವಂಥದ್ದು. ಅವರ ಜೊತೆಗೆ ಸಭೆ ಆದ ಬಳಿಕ ಮಧ್ಯಾಹ್ನ 1 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಮತ್ತು DCM DK ಶಿವಕುಮಾರ್ ಅವರು ರೈತರ ಜೊತೆಗೆ ರೈತ ಮುಖಂಡರುಗಳ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬಹುತೇಕವಾಗಿ ಒಂದು ಸಂಧಾನ ಸೂತ್ರ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.